ಸಮಸ್ತ ಮಾನವ ಕೋಟಿಯ ಗಮನವನ್ನ ಏಕಕಾಲಕ್ಕೆ ಸೆಳೆಯುವ ಚುಂಬಕ ಶಕ್ತಿ ಫುಟ್ಬಾಲ್ ವಿಶ್ವಕಪ್. ಪ್ರಧಾನ ಹಂತದ 104 ಪಂದ್ಯಗಳ ಈ ಸಲದ ಆವೃತ್ತಿಯಲ್ಲಿ 48 ತಂಡಗಳ ಕೆಲವು ಪಂದ್ಯಗಳ ಏಳು ಬೀಳುಗಳನ್ನಾದ್ರೂ ಗಮನಿಸದೇ ಇರುವ ದೇಶನೇ ಇರಲಿಕ್ಕಿಲ್ಲ. ಜೊತೆಗೆ ಇಸ್ರೇಲ್ನ ಬಾಂಬು ಮಳೆಗೆ ಸಿಲುಕಿ ನುಜ್ಜಾಗಿರುವಂತಹ ಗಾಜಾ ಜನರ ಸ್ಪೇನ್ ಅಭಿಮಾನದ ಅಭಿವ್ಯಕ್ತಿಯನ್ನ ಗಮನಿಸಿದವರು ಕೂಡ ಇರಲಿಕ್ಕಿಲ್ಲ. ತಿಂಗಳ ಹಿಂದಿನಿಂದಾನು ಗಾಜಾ ಮಕ್ಕಳು ಸ್ಪೇನ್ ಬಾವುಟವನ್ನ ಹಿಡಿದು ಹಾಡ್ತಾ ಇದ್ರು, ಓಡಾಡ್ತಾ ಇದ್ರು. ಗಾಜಾ ಜನರ ಪಾಲಿನ ಬಾಂಬು ರಕ್ಕಸ ನೇತನ್ಯಾಹು ಇದೇ ವೇಳೆ ಬಿಳಿ ಮತ್ತೆ ತಿಳಿ ನೀಲಿ ಬಣ್ಣದ ಉದ್ದದ ಪಟ್ಟಿಗಳ ವಿನ್ಯಾಸದ ಜರ್ಸಿಯನ್ನ ಎತ್ತಿ ಹಿಡಿದು ಅರ್ಜೆಂಟೀನಾಕ್ಕೆ ಈ ಸಲ ಟ್ರೋಫಿ ಅಂತ ಹೇಳ್ತಾನೆ ಇದ್ರು. ಟ್ರಂಪ್ ಕೂಡ ಅಮೆರಿಕ ಪ್ರೀ ಕ್ವಾರ್ಟರ್ ನಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ರು. ಅಮೆರಿಕ ನಿರ್ಗಮನದ ನಂತರ ಟ್ರಂಪ್ ಒಲವು ಮೆಸ್ಸಿ ಮೇಲಿದ್ದಾಗಿತ್ತು. ಹೀಗಾಗಿ ಪೊಲಾರಿನ್ಗೆ ನೀಡಲಾಗಿದ್ದಂತಹ ರೆಡ್ ಕಾರ್ಡ್ ಅನ್ನು ವಾಪಸ್ ಪಡಿಬೇಕು ಅಂತ ಫಿಫಾ ಅಧ್ಯಕ್ಷ ಜಿಯಾನಿಗೆ ಆದೇಶ ನೀಡಿದ್ರು. ಜಿಯಾನಿ ಲಜ್ಜೆಗೇಡಿ ಹಾಗೆ ತಲೆಬಾಗಿದ್ರು. ಆದ್ರೂ ಕೂಡ ಅಮೆರಿಕ ಸೋತೋಯ್ತು. ಈಜಿಪ್ಟ್ ಎದುರು ಮೆಸ್ಸಿ ತಂಡದ ವಿವಾದಾತ್ಮಕ ಗೆಲುವು ಜಗತ್ತಿನಾದ್ಯಂತ ಬಹು ಚರ್ಚಿತ ವಿಷಯ ಆಯಿತು. ಈಜಿಪ್ಟ್ ಸೋತ್ರೂ ಕೂಡ ತವರಿನಲ್ಲಿ ವಿರೋಚಿತ ಸ್ವಾಗತವನ್ನ ಪಡಿತು. ಗಾಜಾದಲ್ಲಿ ನರಮೇಧ ನಡೀತಾ ಇದ್ದಾಗ ಅದರ ವಿರುದ್ಧ ಧ್ವನಿ ಎತ್ತಿದ್ದು ಸ್ಪೇನ್. ಇರಾನ್ ಅನ್ನ ಇನ್ನೊಂದು ಗಾಜಾ ಮಾಡೋದಕ್ಕೆ ಇಸ್ರೇಲ್ ಅಮೆರಿಕ ಟೊಂಕ ಕಟ್ಟಿ ನಿಂತಾಗ ಅದರ ವಿರುದ್ಧ ದೊಡ್ಡ ಧ್ವನಿ ಎತ್ತಿದ್ದು ಸ್ಪೇನ್. ಹಿಂದೆ ಒಂದು ಸಂಭ್ರಮಾಚರಣೆಯಲ್ಲಿ ಸ್ಪೇನ್ ಯುವ ಆಟಗಾರ ಲಮೀನ್ ಯಮಾಲ್ ಫಲಸ್ತೀನ್ ಧ್ವಜವನ್ನ ಹಿಡಿದು ಗಾಜಾ ಜನರ ಭಾವನೆಗೆ ಸ್ಪಂದಿಸಿದ್ದ. ಸ್ಪೇನ್ ದೇಶದಲ್ಲಿ 55%ಕ್ಕೂ ಹೆಚ್ಚು ಮಂದಿ ಕ್ಯಾಥೋಲಿಕರಿದ್ದಾರೆ. ಸ್ಪೇನ್ನ ವಿವಿಧ ಭೂಪ್ರದೇಶಗಳನ್ನ ಸುಮಾರು 7 ಶತಮಾನಗಳಿಗೂ ಹೆಚ್ಚು ಕಾಲ ಮುಸಲ್ಮಾನರೇ ಆಳಿದ್ರು ಕೂಡ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಕೇವಲ 4% ಕೂಡ ಇಲ್ಲ. ಆಫ್ರಿಕಾ ಮೂಲದ ಲಕ್ಷ ಮಂದಿ ಸ್ಪೇನ್ ನೆಲದಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ. ಯಮಾಲ್ ತಂದೆ ಕೂಡ ಮೊರಾಕೋದಿಂದ ವಲಸೆ ಬಂದವರು. ಸ್ಪೇನ್ ಆಡಳಿತಗಾರರು ಜಾತ್ಯತೀತತೆ ಬದ್ಧತೆ ಇದ್ದವರು. ಆ ಬದ್ಧತೆ ಅಲ್ಲಿನ ಪ್ರತಿ ಆಟಗಾರರಲ್ಲೂ ಕೂಡ ಇದಾಗಿದೆ. 1.5 ದಶಕದ ಹಿಂದೆ ದಕ್ಷಿಣ ಆಫ್ರಿಕಾ ವಿಶ್ವಕಪ್ ಕೂಟವನ್ನ ಅತ್ಯುತ್ತಮವಾಗಿ ಸಂಘಟಿಸಿತು. ತಮ್ಮ ದೇಶ ಆತಿಥ್ಯ ವಹಿಸಲೇಬೇಕಾದಂತಹ ಅಗತ್ಯವನ್ನ ನೆಲ್ಸನ್ ಮಂಡೇಲಾ ಇಡೀ ಜಗತ್ತಿಗೆ ಮನವರಿಕೆ ಮಾಡಿದ್ರು. ಫುಟ್ಬಾಲ್ ಮಾನವೀಯತೆಯ ಛಾವಣಿ ಅಂತಾನೆ ಪರಿಗಣಿಸಿದಂತಹ ಮಂಡೇಲಾ ಮನುಷ್ಯ ಮಾತ್ರರೆಲ್ಲರನ್ನ ಆ ವಿಶ್ವಕಪ್ ಅಡಿಯಲ್ಲಿ ಒಂದುಗೂಡಿಸುವಂತ ಕನಸನ್ನ ಕಂಡಿದ್ದವರು. ಇದೀಗ ಸ್ಪೇನ್ ನಡೆ ಕೂಡ ಅದೇ ಜಾಡಿನಲ್ಲಿದೆ. ಹಾಗಾಗಿ ಇಡೀ ಮುಸ್ಲಿಂ ಜಗತ್ತು ಅಷ್ಟೇ ಅಲ್ಲ, ಜೀವಪರ ಇರುವಂತಹ ಎಲ್ಲಾ ದೇಶಗಳು ಕೂಡ ಸ್ಪೇನ್ ಅನ್ನ ತಮ್ಮ ಒಡಹುಟ್ಟಿನಂತೆ ಅಪ್ಕೊಂಡಿವೆ. ಸ್ಪೇನ್ ಗೆಲುವನ್ನ ತನ್ನ ಗೆಲುವು ಅಂತ ಅರಬ್ ಮಂದಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಪ್ರಜ್ಞಾವಂತರು ಕೂಡ ಬಿಗಿದ್ದಾರೆ. ಇಲ್ಲಿ ದೇಶ, ಜನಾಂಗ, ಧರ್ಮ, ಭಾಷೆಗಳನ್ನು ಮೀರಿದ ಮನುಷ್ಯ ಪ್ರೀತಿ ಗೆದ್ದಿದೆ. ಶತಮಾನದ ಅಂಚಿಗೆ ಕಾಲಿಡಲಿರುವಂತಹ ವಿಶ್ವಕಪ್ ನಲ್ಲಿ ಇಂಥದೊಂದು ಧ್ರುವೀಕರಣ ಅಪರೂಪದ ಬೆಳವಣಿಗೆ. ಇದು ಮತ, ವರ್ಣಗಳನ್ನು ಮೀರಿ ನಿಂತ ಮಾನವೀಯತೆಯ ಮೇರು. ವಿಶ್ವಕಪ್ ಕೂಟಕ್ಕೆ ಅಡ್ಡಿ ಅಡಚಣೆ ಹೊಸದೇನಲ್ಲ, ವಿವಾದಾತೀತವೂ ಕೂಡ ಅಲ್ಲ. ಈ ಸಲನೂ ಟ್ರಂಪ್ ಉಪಟಳದ ಹೇಳಿಕೆಗಳು ಫಿಫಾದ ಧೈರ್ಯವನ್ನ ಕುಂದಿಸ್ತಾನೆ ಇತ್ತು. ಜೊತೆಗೆ ಇರಾನ್ ಅಮೆರಿಕ ಯುದ್ಧ ಬೇಗುದೆ. ಇದ್ದಕ್ಕಿದ್ದಾಗೆ ಬದಲಾದ ಅಮೆರಿಕ ವೀಸಾ ನೀತಿ ಟಿಕೆಟ್ ಖರೀದಿ ಮಾಡಿದವರನ್ನು ಅಧೀರರನ್ನಾಗಿಸಿತು. ಕೆಲವು ತಂಡಗಳ ಸಹಾಯಕ ಸಿಬ್ಬಂದಿಯನ್ನ ವಿಮಾನ ನಿಲ್ದಾಣಗಳಿಂದಾನೇ ವಾಪಸ್ ಕಳಿಸಲಾಗಿತ್ತು. ಟಿಕೆಟ್ ಬೆಲೆಯಂತೂ ಅತಿ ತುಟ್ಟಿಯಾಗಿತ್ತು. ಇದ್ರ ಜೊತೆಗೆ ಭೌಗೋಳಿಕ ರಾಜಕಾರಣದ ಪ್ರತಿಕೂಲತೆಯೂ ಕೂಡ ಹಿಂದಿನಂತೆ ಈ ಸಲನೂ ಮುಂದುವರಿಯಿತು. 6 ದಶಕಗಳ ಹಿಂದೆ ವಿಶ್ವಕಪ್ 8ರ ಘಟ್ಟದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ನಡುವಣ ಪಂದ್ಯ ಮಹಾ ಸಂಘರ್ಷದ ರೂಪವನ್ನ ಪಡೆದಿತ್ತು. ಅದರ ಮರುಕೂಟದಿಂದಲೇ ಕೆಂಪು ಹಳದಿ ಕಾರ್ಡ್ಗಳು ಜಾರಿಗೆ ಬಂದವು. 2 ದೇಶಗಳ ವೈರತ್ವ ಆ ನಂತರ ಭುಗಿಲಾಗ್ತಾನೆ ಸಾಗಿ ಫಾಕ್ಲೆಂಡ್ ಯುದ್ಧದವರೆಗೆ ತಲುಪಿತು. ಆ ಯುದ್ಧದ ನಂತರ 4ನೇ ವರ್ಷದಲ್ಲಿ ನಡೆದಂತಹ ವಿಶ್ವಕಪ್ ನಲ್ಲಿ ಮರಡೋನಾ ಹ್ಯಾಂಡ್ ಆಫ್ ಗಾಡ್ ಪ್ರಕರಣ ಕಿಡಿ ಹಚ್ಚಿತು. ಗೆದ್ದ ಅರ್ಜೆಂಟೀನಾ ಸೇಡನ್ನ ತೀರಿಸಿಕೊಂಡೆ ಅಂತ ಹೇಳಿತು. 27 ವರ್ಷಗಳ ಹಿಂದೆ ವಿಶ್ವಕಪ್ ನಲ್ಲಿ ಅಮೆರಿಕ, ಇರಾನ್ ಪರಸ್ಪರ ಎದುರಾದವು. ಅದಕ್ಕೂ 2 ದಶಕಗಳ ಹಿಂದೆ ಇರಾನ್ ನಲ್ಲಿ ಕ್ರಾಂತಿಯಾಗಿತ್ತು. ಆಗಿನಿಂದನೂ ಈ 2 ದೇಶಗಳು ಹಾವು ಮುಂಗ್ಸಿಗಳಾದ ಹಾಗೆ. ಆದ್ರೆ ಆ ಕೂಟದಲ್ಲಿ 2 ತಂಡಗಳು ಒಗ್ಗೂಡಿ ನಿಂತಹ ಅಚ್ಚರಿ ಪ್ರಸಂಗ ನಡೆದಿತ್ತು. ಅವತ್ತು ಇಡೀ ಜಗತ್ತು ಈ ತಂಡಗಳ ಕ್ರೀಡಾ ಸ್ಫೂರ್ತಿಯನ್ನ ಮೆಚ್ಕೊಂಡಿತ್ತು. ಆದ್ರೆ ಈ ಸಲ ಹಾಗಾಗ್ಲಿಲ್ಲ. ಸುಮಾರು 5.5 ದಶಕಗಳ ಹಿಂದೆ ವಿಶ್ವಕಪ್ ನಲ್ಲಿ ಹೊಂಡುರಾಸ್ ಮತ್ತೆ ಎಲ್ ಸಾಲ್ವಡಾರ್ ನಡುವಿನ ಪಂದ್ಯ ಯುದ್ಧದ ಕಳೆಯನ್ನು ಪಡೆದಿತ್ತು. ಆ ದೇಶಗಳ ನಡುವಿನ ಗಡಿ ವಿವಾದದ ಬೆಂಕಿ ಪಂದ್ಯದಲ್ಲೂ ಕೂಡ ಹೊತ್ಕೊಂಡಿತ್ತು. ಆ ಪಂದ್ಯದ ನಂತರನೂ ಆ ದೇಶಗಳ ನಡುವೆ ವಿಭಿನ್ನ ರಾಜಕೀಯ ಆಗುಹೋಗುಗಳು ಭುಗಿಲೆದ್ದು ಯುದ್ಧವು ನಡೆದು 100 ಮಂದಿ ಹತರಾದರು. ಇಟಲಿಯಲ್ಲಿ ನಡೆದಿದ್ದಂತಹ 2ನೇ ವಿಶ್ವಕಪ್ ಸಂದರ್ಭದಲ್ಲಿ ಫಾಸಿಸ್ಟ್ ಮುಸೋಲಿನಿಯು ರೆಫ್ರಿಗಳಿಗೆ ಕೊಟ್ಟಂತಹ ಕಾಟದ ಕಥೆಗಳಂತೂ ಒಂದೆರಡಲ್ಲ. ಆದ್ರೆ ಈ ಸಲ ಅಂತ ಯಾವುದೇ ಅತಿರೇಕಗಳು ದೊಡ್ಡ ಮಟ್ಟದಲ್ಲಿ ನಡೀಲಿಲ್ಲ. ಮೊರೊಕೊ, ಈಜಿಪ್ಟ್ ಸೋತಾಗ ಯುರೋಪ್ನ ಕೆಲವು ಕಡೆ ಈ ದಿಗ್ಗನೆ ಎದ್ದಂತಹ ಗಲಭೆ ಒಂದೇ ದಿನಕ್ಕೆ ತಣ್ಣಗಾದವು. ಟ್ರಂಪ್ ಕಿರಿಕಿರಿಯನ್ನ ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಿದಾಗಿಲ್ಲ. ಉಕ್ರೇನ್ ಮೇಲೆ ರಷ್ಯಾ ಆಕ್ರಮಣವನ್ನು ಖಂಡಿಸಿದಂತಹ ಫಿಫಾದವರು
ರಷ್ಯಾಕ್ಕೆ ಪ್ರವೇಶವನ್ನೇ ನೀಡಲಿಲ್ಲ. ಪ್ರತಿ ವಿಶ್ವಕಪ್ ಮೇಲೆಯೂ ಕೂಡ ಆಯಾ ಸಂದರ್ಭದ ಭೌಗೋಳಿಕ ರಾಜಕಾರಣದ ಪ್ರತಿಫಲನ ಇದ್ದೇ ಇರೋದು ಸಹಜ. ಈ ಕೂಟ ಕೂಡ ಅದರಿಂದ ಹೊರತಲ್ಲ. ನಾರ್ವೆಯೇ ಎರ್ಲಿಂಗ್ ಹಾಲೆಂಡ್ನ ವೇಗದ ಆಟದ ಚಮತ್ಕಾರ. ವಿಶ್ವಕಪ್ನಲ್ಲಿ ಕೊನೆಯ ಬಾರಿಗೆ ಆಡಿದಂತಹ ರೊನಾಲ್ಡೋ, 39ರ ಹರಿಯದ ಮೆಸ್ಸಿಯ ವಿಶಿಷ್ಟ ಕಾಲ್ಚಳಕ, ಸ್ಪೇನ್ ತಂಡದ ಅನನ್ಯ ರಕ್ಷಣಾ ತಂತ್ರ ಹಾಗೂ ಅತ್ಯುತ್ತಮ ಆಟ, ಅದೇ ತಂಡದ ಎಮಾಲ್ನ ಕೌಶಲ್ಯ, ಕೊಡಗು ಜಿಲ್ಲೆಯಲ್ಲಿರುವಷ್ಟೇ ಜನಸಂಖ್ಯೆಯನ್ನು ಹೊಂದಿರುವಂತಹ ಕೇಪ್ ವರ್ಡ್ ದೇಶದ ಅಪ್ರತಿಮ ಆಟ, ಮತ್ತೆ ಅದೇ ತಂಡದ ಗೋಲ್ ಕೀಪರ್ ಒಜಿನ, ಟ್ರಂಪ್ ಅತಿರೇಕಗಳು ಇತ್ಯಾದಿ ನೂರಾರು ಅಂಶಗಳು ಈ ವಿಶ್ವಕಪ್ನ ಜೊತೆಗೆ ನಮ್ಮೆಲ್ಲರ ನೆನಪಿನಾಳದಲ್ಲಿ ಸದಾ ಜೀವಂತವಾಗಿರುತ್ತೆ. ಫುಟ್ಬಾಲ್ ವಿಶ್ವಕಪ್ ಬರೀ ಒಂದು ಕ್ರೀಡೆ ಅಲ್ಲ, ಕ್ರೀಡೆಯನ್ನು ಮೀರಿ ನಿಂತಹ ಒಂದು ಭಾವಲೋಕ. ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿರುವಾಗ ವಿಶ್ವಕಪ್ ಪರಿಕಲ್ಪನೆ ಇರಲಿಲ್ಲ, ಆದ್ರೆ ಅಲ್ಲಿ ಫುಟ್ಬಾಲ್ ಜನಮಾನಸದಲ್ಲಿ ಬೆರೆತೆ ಹೋಗಿತ್ತು. ಬಿಳಿಯರ ಅಟ್ಟಹಾಸದೆದುರು ಗಾಂಧೀಜಿ 4 ಫುಟ್ಬಾಲ್ ತಂಡಗಳನ್ನ ಕಟ್ಟಿದ್ದು ಇತಿಹಾಸ. ಹಿಂದೆ ಕರಿಯರ ಸ್ವಾಭಿಮಾನದ ಸಂಕೇತದ ಹಾಗೆ, ಬಿಳಿಯರ ಅಟ್ಟಹಾಸದ ಹಾಗೆ, ಹಣದ ಪ್ರವಾಹದಂತೆ, ಪೌರುಷ ಪ್ರದರ್ಶನದಂತಹ ಒಮ್ಮೊಮ್ಮೆ ಕಂಡು ಬರುವಂತಹ ವಿಶ್ವಕಪ್ನಲ್ಲಿ ಗೆಲುವಿನ ಅಬ್ಬರ, ಸೋಲಿನ ಹತಾಶೆಗಳೆಲ್ಲದರ ಮನುಷ್ಯನ ಸಹಜ ಅತಿರೇಕ ಕೂಡ. ಈ ಸಲದ ಫೈನಲ್ನಲ್ಲಿ ಸ್ಪೇನ್ನ ಟೊರೆಸ್ನ ಏಕೈಕ ಗೋಲು ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರಲ್ಲಿ ಸಂಚಲನವನ್ನ ಮೂಡಿಸಿತು. ಅರ್ಜೆಂಟೀನಾದಲ್ಲಿ ಸಾವಿರಾರು ಜನ ಹತಾಶೆಯಿಂದ ಕಲ್ಲು ತೂರಾಟವನ್ನ ನಡೆಸ್ತಾ ಬಿಕ್ಕಿ ಬಿಕ್ಕಿ ಅತ್ರೆ, ಸ್ಪೇನ್ ಗಾಜಾದಲ್ಲಿ ಸಾವಿರ ಜನ ಕುಣಿದು ಕುಪ್ಪಳಿಸ್ತಾ ಇದ್ರು. ಟ್ರಂಪ್ ನೇತನ್ಯಾಹು ಮೌನವಾದ್ರು. ಅದಕ್ಕೆ ಹೇಳಿದ್ದು ವಿಶ್ವಕಪ್ ಫುಟ್ಬಾಲ್ ಬರೀ ಒಂದು ಕ್ರೀಡೆ ಅಲ್ಲ, ಅದನ್ನು ಮೀರಿದ್ದು. ವೀಕ್ಷಕರೇ, ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನು ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.